ಎಲ್ಲರಿಗೂ ನಮಸ್ಕಾರ. ನಾನೀಗ ಬಿನೋಮೋ ಟ್ರೇಡಿಂಗ್ ಪ್ಲ್ಯಾಟ್ಫಾರ್ಮ್ ಬಗ್ಗೆ ಹೇಳೋದಕ್ಕಂತ ಬಂದಿದ್ದೀನಿ. ಈ ಆ್ಯಪ್ ನಮಗೆ ಆ್ಯಪಲ್ ಮತ್ತು ಆ್ಯಂಡ್ರಾಯ್ಡ್ ಪ್ಲೇಸ್ಟೋರ್ಗಳಲ್ಲಿ ಡೌನ್ಲೋಡ್ಗಂತ ಸಿಗುತ್ತೆ. ಗೂಗಲ್, ಆ್ಯಪಲ್ ಮತ್ತು ಗೋಲ್ಡ್ ಮಾತ್ರವಲ್ಲದೆ ಯೂರೋ, USD ಕರೆನ್ಸಿನಲ್ಲೂ ಕೂಡ ನಾವು ಟ್ರೇಡಿಂಗ್ ಮಾಡ್ಬೋದು ಮತ್ತು 90% ಲಾಭವನ್ನು ಪಡಿಬೋದು. ಈ ರೀತಿಯ ಟ್ರೇಡಿಂಗ್ ಮಾಡೋದ್ರ ಮೂಲಕ SH ಬೆಲೆಯ ಏರಿಳಿತಗಳನ್ನು ಕೂಡ ನಾವು ಅಂದಾಜು ಮಾಡ್ಬೋದು. ಈಗ 700 ರೂಪಾಯಿಗಳ ಟ್ರೇಡಿಂಗ್ ಮಾಡಲಾಗಿದೆ. ಯಾವ ರೀತಿ SH ಬೆಲೆ ಏರ್ತಾ ಇದೆ ಅನ್ನೋದನ್ನು ನೀವು ಕೂಡ ನೋಡ್ಬೋದು. ನೋಡಿ, SH ವ್ಯಾಲ್ಯೂ ಜಾಸ್ತಿ ಆಗಿದೆ. ಈ ಹಣವನ್ನು ಬ್ಯಾಂಕ್ ಮತ್ತು ಪೇಟಿಎಮ್ ಮೂಲಕ 24 ಗಂಟೆಗಳೊಳಗೆ ನೀವು ವಿತ್ಡ್ರಾ ಕೂಡ ಮಾಡ್ಕೋಬೋದು. ಇಲ್ಲಿ ನೀವು ಕನಿಷ್ಠ 350 ರೂಪಾಯಿಗಳ ಡೆಪಾಸಿಟ್ ಮಾಡಬೇಕು. ಅಕಸ್ಮಾತ್ ನನ್ನ ಪ್ರೋಮೋ ಕೋಡನ್ನು ಯೂಸ್ ಮಾಡಿದ್ರೆ ಆ ಹಣ ನಿಮಗೆ ಡಬಲ್ ಆಗುತ್ತೆ. ಅಂದರೆ ನೀವು 400 ರೂಪಾಯಿಗಳ ಡೆಪಾಸಿಟ್ ಮಾಡಿದ್ರೆ ನಿಮಗೆ 800 ರೂಪಾಯಿ ಕ್ರೆಡಿಟ್ ಆಗುತ್ತೆ. ಈಗಲೇ ಬಿನೋಮೋ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮಗೆ ಹೊಸ ವಿಧಾನಗಳನ್ನ ಕಲಿಯೋದಕ್ಕೆ ಮತ್ತು ಟ್ರೇಡಿಂಗ್ ಮಾಡೋದಕ್ಕಂತ 65,000 ಜಮಾ ಮಾಡ್ತಾರೆ. ವಿಶೇಷ ಸೂಚನೆ, ಈ ಟ್ರೇಡಿಂಗ್ ಆ್ಯಪ್ಗಳ ಬಗ್ಗೆ ಮತ್ತು ಟ್ರೇಡಿಂಗ್ಗಳ ಬಗ್ಗೆ ಪೂರ್ಣ ಮಾಹಿತಿಯನ್ನು ತೆಗೆದುಕೊಂಡ ಮೇಲೆ ಮಾತ್ರ ಈ ರೀತಿಯ ಟ್ರೇಡಿಂಗ್ಗಳಲ್ಲಿ ನೀವು ಭಾಗವಹಿಸಿ ಮತ್ತು ಹಣ ತೊಡಗಿಸಿ. ನಾನು ಒಬ್ಬ ಬಿನೋಮಿಸ್ಟ್, ನೀವು? ಅಪ್ಪ ನೀವು ಸ್ವಲ್ಪ ಇಲ್ಲೇ ಕೊಂಡ್ರೆ ನಾನು ಒಳಗೆ ಹೋಗಿ ಬರ್ತೀನಿ. ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಇದೆ ಸರ್. ಒಂದು ಸಲ ಕನ್ಫರ್ಮೇಷನ್ ಅವ್ರ ಹೆಸರು ಹೇಳ್ರಿ. ರಂಗಪ್ಪ. ಏಜ್? 65 ಸರ್. ಅವ್ರ ಊರು? ಇದೇ ಊರು. ಇಲ್ಲಿ ಸುತ್ತಮುತ್ತಲು ಎಲ್ಲ ವಿಚಾರ ಬಿಡೇನ್ರಿ. ಇದ್ದಿದ್ರೆ ನಿಮ್ಮ ಆಶ್ರಮ ಬೆಟ್ರ್ ಅಂತ ಹೇಳ್ಯಾರ. ಅದಕ್ಕೆ ಅವ್ನು ತಂದು ಇಲ್ಲಿ ಸೇರಿಸೇನಿ. ಇನ್ನು ಸ್ವಲ್ಪ ಅವ್ನಿಗೆ ಸರಿಯಾಗಿ ಕೇರ್ ಮಾಡಿರಿ. ಇಲ್ಲ, ಸಿಗ್ನೇಚರ್ ಮಾಡಿಬಿಡ್ರಿ. ಇಲ್ಲಿ AC ಇಲ್ಲ. ನನ್ನ ಮನ್ಯಾಗ AC ಐತಿ. ನನ್ನ ಮಗ ಇಂಜಿನಿಯರ್ ಓದುವದ್ನಾಗ AC ಹಾಕ್ಸೇನಿ. ಅವ ಈಗ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಯಾನ. ಪರದೇಶಕ್ಕದಾನ. ನನಗೂ ಬಾ ಅಂತಾನೆ. ಆದ್ರೆ ನನಗೆ ಹೋಗಕ್ಕೆ ಮನಸ್ಸು ಆಗಲ್ಲ. ನೀವೇನು ಹೊರಿ ಮಾಡ್ಕೋಬೇಡ್ರಿ. ಅವ್ರನ್ನೆಲ್ಲ ನಾವು ಇಲ್ಲಿ ಆರಾಮಾಗಿ ನೋಡ್ಕೋತೀವಿ. ತಲೆ ಕೆಡಿಸ್ಕೋಬೇಡ್ರಿ. ನೋಡ್ಕೋಬೇಕ್ರಿ. ನೀವು ನೋಡ್ಕೋದ್ರಿ ಅಂತೇಳಿ ಇಲ್ಲಿಗೆ ತಂದುಬಿಟ್ಟೇನೆ. ಹೆಂಗೆ ನೋಡ್ಕೋಬೇಕಪ್ಪ ಅಂದ್ರೆ ನಮ್ಮಪ್ಪ ಮತ್ತು ಮನೆಗೆ ಬರ್ತೀನಿ ಅಂತ ಯೋಚನೆ ಕೂಡ ಮಾಡಬಾರ್ದು. ಹಂಗೆ ನೋಡ್ಕೋಬೇಕ್ರಿ. ಅವ್ರಿಗೆ ಚೆಕ್ ಅಂತೂ ಕೊಟ್ಟೇನಿ. ಮತ್ತೇನಾರ ಬೇಕಾದ್ರೆ ಕಾಲ್ ಮಾಡಿರಿ, ನಾನು ಬರ್ತೀನಿ. ಭಾಳ ಶಾನ್ಯ ನನ್ನ ಮಗ. ಭಾಳ ಚಂದ ಬ್ಯಾಟ್ ಆಡ್ತಿದ್ದ. ಬಾಲ್ ನಾನು ಒಗಿತೀನಿ. ಔಟ್ ತೆಗೆದ್ರೆ ನನಗೇನು ಖುಷಿ ಹಾಕಿದ್ದಿಲ್ಲ ನನ್ನ ಬಾಲಿಗೆ. ಆದ್ರೆ ನನ್ನ ಬಾಲಿಗೆ ಅವ್ನು 6 ಹೊಡೆದಂದ್ರೆ ನನಗೆ ಭಾಳ ಖುಷಿ ಆಗೋದು. ಭಾಳ. ಅಜ್ಜ, ಅಜ್ಜ, ಇತ್ತೋರಿ ಅಜ್ಜಿ. ಅಜ್ಜಾರ ಊಟ ಮಾಡತ್ತೀರಿ ಬರ್ರಿ. ಬೇಡಪ್ಪ,
ನನಗೆ ಹಸು ಇಲ್ಲ. ನಂದು ಸಣ್ಣ ಮೊಬೈಲ್ ಐತಿ, ನನ್ನ ಮಗಂದು ಇಷ್ಟು ದೊಡ್ಡ ಮೊಬೈಲ್ ಐತಿ. ಫಸ್ಟ್ಗೆ ಅವ್ನು ಮೊಬೈಲ್ ತೊಗೊಂಡ ಅಂಗಡಿಯಾಗ ನಿಂತು ನನಗೆ ಫೋನ್ ಹಚ್ಬೇಕಾ, ಹಲೋ ಅಂದ, ನಾನು ಹಲೋ ಅಲ್ಲಿ ಭಾಳ ಸಂತೋಷ ಆಯ್ತು. ಇಂಥ ದೊಡ್ಡ ಮೊಬೈಲ್ ಐತಿ ನನ್ನ ಮಗನ ಕಿಶೆತಾಗ. ನಮ್ಮ ಮಗ ಫೋನ್ ಹಚ್ಚಿದ್ದ, ಅಜ್ಜ ನಿನ್ನ ಮಗಂದು ಅಲ್ಲಿ ಫೋನ್ ಅದು ಬೇರೆ ಬಾ ಅಲ್ಲಿ ನೀ ಕುಂಡ್ರ ಬಾ ಕಡೆಯಾಕೆ ಬಂದು ಬಾ ಸೊಕಾಸ್ ಬಾ. ಇದು ಉಳ್ದವೆಲ್ಲರೂ ಕ್ಲಿಯರ್ ಮಾಡಿಬಿಡ್ರಿ. ಹಲೋ, ಹಾಂ ಹೇಳ್ರಿ. ನಿಮ್ಮ ಮನೆಯಿಂದ ಫೋನ್ ಮಾಡಿದ್ದೀರಿ? ನಿಮ್ಮ ಮಗ ಅದ್ಯಾವುದೋ ಬಿಸ್ನೆಸ್ ಒಳಗೆ ಲಾಸ್ ಆಗಿದ್ದಕ್ಕೆ ಆತ್ಮಹತ್ಯೆ ಪ್ರಯತ್ನ ಮಾಡ್ಯಾನಂತ. ಇಲ್ಲ, ನೀವು ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲ. ಈಗ ಆರಾಮದಾರ ಅಂತ ಮನೆಗೆ ಕರ್ಕೊಂಬಂದ್ರೆ ಬರ್ರಿ ನೀವು. ಬಾ ಹೊರಗೆ ಬಾ ಅನ್ನಿಲ್ಲ, ಹೊರಗೆ ಬಾ. ಏನಾಯ್ತು? ಅಪ್ಪ ಒಂದೇ ವಿಷಯದ ಫೇಲ್ ಆಗೀನಿ. ಏನಂದಿ? ಇಟ್ಟಕ್ಕೆಲ್ಲ ಅಳ್ತಾರನ? ಮತ್ತೊಂದು ಸಲ ಓದಿ ಬರೆದು ಪಾಸ್ ಆಗುವಂತೆ. ಏನು ಜೀವನದಾಗ ಸಮಸ್ಯೆಗಳು ಇಂಥವು ಭಾಳ ಬರ್ತಾವೆ. ತಗೋ ಹತ್ರನ ಬಾಲ್ ಕೊಡು, ನಿಂದ್ರಲ್ಲಿ ಹೊಡಿ ನೋಡ್ನು. ಹೊಡೆದೆ? ಈ ಬಾಲ್ ಐತ್ಲ, ಈ ಬಾಲ ನಿನ್ನ ಸಮಸ್ಯೆ. ನಿನ್ನ ಕೈ ಒಳಗೆ ಏನು ಬ್ಯಾಟ್ ಐತ್ಲ, ಅದು ನಿನ್ನ ಆತ್ಮಸ್ಥೈರ್ಯ. ಈ ಸಮಸ್ಯೆ ಅನ್ನೋ ಬಾಲ್ನ ನೀನು ಎಷ್ಟು ಜೋರ್ಲೆ ಆತ್ಮಸ್ಥೈರ್ಯ ಅನ್ನೋ ಬ್ಯಾಟ್ಲಿಂದ ಹೊಡಿತೀಯಲ್ಲ, ಅದು ಅಷ್ಟು ದೂರ ಹೋಗಿಬಿಡ್ತೈತಿ. ಹಂಗೆ ಸಮಸ್ಯೆಗಳನ್ನು ಹಂತಕ್ಕೆ ಇಟ್ಕೋಬಾರ್ದು, ಭಾಳ ವಜ್ಜಿ ಮಾಡ್ತಾವೆ. ಕೊಡು. ನಾಲ್ಕು ದಿನ ನಾ ಮನೆಯಾಗಿಲ್ಲ ಅಂಥೇಳಿ ನಾನು ಹೇಳಿಕೊಟ್ಟ ಮಾತು ಮರೆತಿ ಸಮಸ್ಯೆ ಅನ್ನೋ ಬಾಲನ್ನು ಹೊಡಿಬೇಕು.
ಹಿಡಿಯಾಕೆ ಕಲ್ತಿ? ನೀನು ಸಣ್ಣವಿದ್ದಾಗ ಏನಾದರೂ ಸಮಸ್ಯೆ ಆತಂದ್ರೆ ಅಳ್ತಿದ್ದಿ. ಆಗ ನಿಮ್ಮಪ್ಪ ಬಾಲ ಬ್ಯಾಟ ಕೊಟ್ಟು ಹಂಗಲ್ಲೋ ಮಗನ ಹಿಂಗಂತ ಹೇಳ್ತಿದ್ದ. ಈಗ ನಿನಗೆ ಹೇಳೋರು ಯಾರೂ ಇಲ್ಲ ಅಂಥೇಳಿ ಜೀವ ಕಳ್ಕೊಳಕ್ಕೆ ಹೊಂಟೇನಪ್ಪ. ಈ ಮುದುಕನ್ನ ಈ ಮನೆಯಿಂದ ಅಷ್ಟೇ ಹೊರಗೆ ಹಾಕಿದಿ ಅಂತ ತಿಳ್ಕೊಂಡಿದ್ದೆ. ಆದರೆ ನಿನ್ನ ಆತ್ಮದಿಂದಲೂ ಹೊರಗೆ ಹಾಕಿಬಿಟ್ಟಿಯೇನಪ್ಪ ನನ್ನ. ಯಾವುದೋ ತಿಪ್ಪಿ ಒಳಗೆ ಸಿಕ್ಕನಂತ ಆಶ್ರಮಕ್ಕೆ ತೊಗೊಂಬಂದ್ರಂತ, ಅಲ್ಲೇ ಕಲಿತ್ನಿ, ಅಲ್ಲೇ ಬೆಳೆದ್ನಿ, ಈಗ ಅಲ್ಲೇ ಸೇವೆ ಮಾಡ್ಕೋತಾರೆ. ಸರ್ ಭಾಳಷ್ಟು ಜನ ಬರ್ತಾರೆ ರೀ, ಬಂದು ತಮ್ಮ ತಂದೆ ತಾಯಿನ ಅಲ್ಲಿ ಬಿಟ್ಟು ತಮ್ಮ ಶ್ರೀಮಂತಿಗೆ ಅನುಸಾರ ಚೆಕ್ಕು, ಕ್ಯಾಶು, ಕಾರ್ಡು ಅಂತೇಳಿ ತಮ್ಮ ಶ್ರೀಮಂತಿಗೆ ತೋರಿಸಿ ಹೋಗ್ತಾರೆ. ಅವ್ರು ನೋಡಿದಾಗ ನನ್ನ ನಗು ಬರ್ತಿರ್ತೈತಿ. ಜಗತ್ತಿನ ಶ್ರೀಮಂತ ವ್ಯಕ್ತಿ ನಾನು ಮುಂದೆ ತಮ್ಮ ಶ್ರೀಮಂತಿಕೆ ಪ್ರದರ್ಶನ ಮಾಡ್ತಾರೆ ಅವರು. ಹಿರು ಒಬ್ಬಕ್ಕೆ ತಾಯಿ, ಒಬ್ಬ ತಂದೆ ನೋಡ್ಕೊಳಕ್ಕಾಗಲಾರ್ದವರು ನೂರಾರು ಮಂದಿ ನೋಡ್ಕೊಳ್ಳೋ ನನ್ನ ಮುಂದೆ ತಮ್ಮ ರೊಕ್ಕ, ತಮ್ಮ ಕಾರ್ಡು, ತಮ್ಮ ಚೆಕ್ ಅಂತೇಳಿ ಶ್ರೀಮಂತಿಕೆ ಬಗ್ಗೆ ಮಾತಾಡೋಗ್ತಾರೆ. ಈ ಅವ್ವ ಅಪ್ಪನೂ ಅಷ್ಟೇ ರೀ, ಮಕ್ಕಳ ಮುಂದೆ ಭಾಳಷ್ಟು ಸುಳ್ಳುಗಳು ಹೇಳ್ಬಿಡ್ತಾರೆ. ಈ ಸಣ್ಣಾಗಿದ್ದಾಗ ಅಪ್ಪ ಸ್ವೀಟ್ ತಿಂದಿರ್ತಾನಲ್ಲ, ಮಕ್ಕಳು ತಿನ್ನಲಿ ಅಂತೇಳಿ ತನಗೆ ತಿನ್ಬೇಕಂತ ಆಸೆ ಇದ್ರೂ ನನಗೆ ಸ್ವೀಟ್ ಅಂದರೆ ಇಷ್ಟನಾ ಇಲ್ಲ ಅಂತ ಅಪ್ಪ ಸುಳ್ಳು ಹೇಳ್ಬಿಡ್ತಾನೆ. ಮಾಡಿದ ಅಡಿಗೆ ಮಕ್ಕಳಿಗೆ ಸಾಲ್ತೈತಿಲ್ಲೋ ಅಂತೇಳಿ ನನಗೆ ಹಸುವ ಇಲ್ಲ ಅಂತೇಳಿ ಅವ್ವ ಸುಳ್ಳು ಹೇಳ್ಬಿಡ್ತಾರೆ. ಹಬ್ಬ ಹರಿದಿನಗಳು ಬಂದಾಗ ಅಪ್ಪ ಹೊಸ ಬಟ್ಟೆ ತೊಗೋರೋ ಅಂದ್ರೆ ಇರೋ ಬಟ್ಟೆನ ಹಾಕೊಳಕ್ಕೆ ನನಗೆ ಟೈಮ್ ಇಲ್ಲ, ಹೊಸ ತೊಗೊಂಡು ಏನು ಮಾಡಲಿ ಅಂತೇಳಿ ಅಪ್ಪ ಮತ್ತೆ ಸುಳ್ಳು ಹೇಳ್ತಾನೆ. ಕೊನೆಗೆ ಮಕ್ಕಳು ಹಿಂಗೆ ಅನಾಥಾಶ್ರಮಕ್ಕೂ ವೃದ್ಧಾಶ್ರಮಕ್ಕೂ ತಂದು ಬಿಡ್ತಾರಲ್ಲ, ಆ ಟೈಮಿಗೆ ಹಬ್ಬ ಬಂದಾಗ, ಹುಟ್ಟು ಹಬ್ಬ ಬಂದಾಗ ಅಪ್ಪ ಅವ್ವ ಹೆಂಗದಿ ಅಂತ ಕೇಳ್ತಾರಲ್ಲ, ಆರಾಮದನಪ್ಪ, ನೀ ಆರಾಮದಿಯಾ ಅಂತೇಳಿ ಮತ್ತೂ ಸುಳ್ಳು ಹೇಳ್ತಾರೆ. ಮಕ್ಕಳನ್ನ ತಂದೆ ತಾಯಿ ಸುಳ್ಳಿನೊಳಗೆ ಬದುಕಿಸ್ಬಿಡ್ತಾರೆ. ಅಂಥ ತಂದೆ ತಾಯಿನ ಮಕ್ಕಳು ಇಂಥ ಪರಿಸ್ಥಿತಿ ತಲುಪಿಸ್ಬಿಡ್ತಾರೆ. ಈ ಮನೆ ಒಳಗೆ ನಿಮ್ಮವು ಸಾಯೋದನ್ನು ನೋಡೀನಿ, ಆಮೇಲೆ ನಾ ಸಾಯ್ಬೇಕಂತ ಮಾಡೀನಿ. ನನಗಿಂತ ಮೊದಲ ನೀ ಸಾಯೋದನ್ನು ನನಗೆ ನೋಡೋಕ್ಕಾಗೋದಿಲ್ಲೋ. ಅಜ್ಜಾರ ಒಂದು ನಿಮಿಷ ರೀ. ಇದು ನಮ್ಮ ಆಶ್ರಮ ಒಳಗಿಂದ ರಿಜಿಸ್ಟರ್ 1995. ಅವ್ರು ಹೇಳಿದ್ರು ಅನ್ನೋ ಕಾರಣಕ್ಕೆ ತೆಗೆದಿದ್ದೆ. ಸೆಪ್ಟೆಂಬರ್ 13ನೇ ತಾರೀಕು ರೈಲ್ವೆ ಸ್ಟೇಷನ್ ಒಳಗೆ ಸಿಕ್ಕಂಥ ಮಗುವನ್ನು ರಂಗಪ್ಪ ಅನ್ನೋರು ಬಂದು ಕರ್ಕೊಂಡು ಹೋಗ್ತಾರೆ, ಅಂದ್ರೆ ಅಡಾಪ್ಟ್ ಮಾಡ್ಕೋತಾರೆ. ಆ ರಂಗಪ್ಪ ಬೇರೆ ಯಾರೋ ಅಲ್ಲ, ಇವ್ರ ಆ ಮಗು ಬೇರೆ ಯಾರೋ ಅಲ್ಲ, ನೀವ. ಅಪ್ಪ ಸ್ವಲ್ಪ ಅಳ್ತಾರ, ಅಳ್ಬೇಡ. ನಂದೊಂದು ಮಾತು ನಡೆಸ್ಕೊಡ್ತೀಯಪ್ಪ. ನೀನು ಸಣ್ಣವಿದ್ದಾಗ ನಿನ್ನ ಅನಾಥಾಶ್ರಮದಿಂದ ನಾನು ಕರ್ಕೊಂಡು ಬಂದೀನಿ. ಈಗ ನೀನು ನನ್ನ ಕರ್ಕೊಂಡು ಬಾರಪ್ಪ, ನಿನ್ನ ಕೈ ಮುಗಿತೀನಿ. ಅಪ್ಪ, ನಾನು ಹುಟ್ಟುವಾಗ ನಿನ್ನ ಕಣ್ಣಂಚಲ್ಲಿ ನೀರಿತ್ತು, ನನ್ನ ಬೆಳವಣಿಗೆಗೆ ನಿನ್ನ ಬೆವರ ಹನಿ ಇತ್ತು. ನೀನು ಹೊಟ್ಟೆ ಹಸಿದು ನಮ್ಮ ಹೊಟ್ಟೆಯನ್ನು ತುಂಬಿಸ್ದೆ, ನಿನ್ನ ಜೀವನವನ್ನೇ ಬಸಿದು ನನ್ನ ಜೀವನವನ್ನು ರೂಪಿಸ್ದೆ. ನಾನು ಯಾವತ್ತೂ ನಿನಗೆ ಹೇಳಿಲ್ಲ, ಆದರೆ ಇವತ್ತು ಹೇಳ್ತಾ ಇದ್ದೀನಿ ಅಪ್ಪ, ಐ ಲವ್ ಯು.
ನಮಸ್ಕಾರ. ಪ್ರತಿ ಪ್ರಯತ್ನಕ್ಕೂ ಅದರದೇ ಆದ ಶ್ರಮವಿರುತ್ತದೆ. ನಿಮ್ಮ ಮನೋರಂಜನೆಗೆ ಮತ್ತು ಉತ್ತಮ ಸಮಾಜದ ನಿರ್ಮಾಣಕ್ಕೆ ನಮ್ಮ ಪ್ರಯತ್ನಗಳು ಹೀಗೆ ಸಾಗಲಿವೆ. ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ನಮಗಿದೆ. ನಿಮ್ಮ ಪ್ರೋತ್ಸಾಹ ಯಾವತ್ತೂ ಇದೇ ರೀತಿ ಇರಲಿ. ಜೈ ಹಿಂದ್, ಜೈ ಕರ್ನಾಟಕ.